ಸರ್ ಇದೆಲ್ಲ ಗಾರ್ಡನ್ ಟೂಲ್ಸ್ ಗಳಾಗಿ ಬರುತ್ತೆ. ಇದೆಲ್ಲ SSL. ಯಾಕೆ ಇದರಲ್ಲಿ ಏನು ವಿಶೇಷ ಅಂತಂದ್ರೆ ಗಾರ್ಡನ್ ಟೂಲ್ಸ್ ಗಳು ಒಮ್ಮೆ ಯೂಸ್ ಮಾಡಿದ ಮೇಲೆ ಅದನ್ನಲ್ಲಿ ಹೆಚ್ಚು ಸಮಯ ಯೂಸ್ ಮಾಡ್ಲಿಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಅದು ಅಲ್ಲಲ್ಲೇ ಬಿದ್ದಿರುತ್ತದೆ, ಅದು ರಸ್ಟ್ ಹಿಡಿದು ಹೋಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ರಸ್ಟ್ ಹಿಡಿಯೋ ಪ್ರಮೇಯವೇ ಬರಲ್ಲ ಇರುವಂತದ್ದು ಇದು ಸರ್. ಬಾಳೆ ಕಂದು ತೆಗೆಯುವಂತದ್ದು ಅಂತ ಹೇಳಿಕೊಂಡು, ಯಾಕಂದ್ರೆ ಒಂದು ಬಾಳೆ ಕೃಷಿಕರಿಗೆ ಇದೊಂದು ವರದಾನ. ಯಾಕಂತ ಹೇಳಿದ್ರೆ ಅದಕ್ಕೆ ಸುಲಭವಾದಂತ ಸಾಧನವನ್ನ ಕಂಡು ಹಿಡ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಮಾಯಿಶ್ಚರ್ ಇರುವ ಸಮಯದಲ್ಲಿ ಆರಾಮವಾಗಿ ಇದನ್ನು ಹೋಲ್ ಮಾಡಬಹುದು. ಸಾಧಾರಣ ಒಂದು ಫೀಟ್ ತನಕ ಇದನ್ನ ಹೋಲ್ ಮಾಡಿ ಕಡೆಯ ಈ ಮಣ್ಣನ್ನ ನಾವು ತೆಗೆದ್ರೆ ಸಾಯಿಲ್ ಟೆಸ್ಟಿಗೆ ಉಪಯೋಗ ಆಗ್ತದೆ. ಒಂದು ವೇಳೆ ನಮಗೆ ಅಲ್ಲಿ ಮಾಯಿಶ್ಚರ್ ಇಲ್ಲದ್ರೆ ಈ ತಣ್ಣಗಿರೋ ಜಾಗದಲ್ಲಿ ವಿಷಜಂತುಗಳು ಬಂದು ಕೂತುಕೊಳ್ಳುವಂಥದ್ದು ನಮಗೆ ಎಷ್ಟಾದ್ರೂ ಗೊತ್ತಾಗಲ್ಲ. ಇದರಲ್ಲಿ ಅದು ಫುಲ್ ಸೇಫ್. ನೀವು ಅಲ್ಲಿ ಹಾಕಿ ಹೀಗೆ ತಿರುಗಿಸಲಿಕ್ಕೆ ಆರಾಮ್ಸೆ ಆಗುತ್ತೆ. ಇದು ಹಳೆ ಗೇಟ್ ವಾಲ್ಗಳಿಗೆ ಇದು ಹೇಳಿದಂತ ಮಾಡಿದಂತ ಒಂದು ಉಪಕರಣ. ಹಾಗೆ ಹೊಸತ ಇದು ಅಂತ ಹೇಳಿದ್ರೆ ತೋಟದಲ್ಲಿ ಸಣ್ಣ ಸಣ್ಣ ಕಳೆ ಗಿಡಗಳು ಬರ್ತಾ ಇರ್ತವೆ. ಸಾಧಾರಣ 1 ಇಂಚು 2 ಇಂಚು ಕಾಂಡದ ಕಳೆ ಗಿಡಗಳು ಬರ್ತದೆ. ಇದನ್ನ ಆರಾಮವಾಗಿ ನಾವು ತೆಗೆಯುವಂತ ಮಾಡುವಂತದ್ದು ನೋಡಿ. ಹೀಗೆ ಇದನ್ನ ಹೀಗೆ ಇಟ್ಟು ಮಧ್ಯದಲ್ಲಿ ಈ ಮಧ್ಯದಲ್ಲಿ ಗಿಡವನ್ನು ಹಾಕಿ ಈ ತರ ನಾವು ಪುಲ್ ಮಾಡಿದ್ರೆ ಗಿಡ ಬೇರೆ ಸಹಿತ ಬರುತ್ತೆ. ಪುನಃ ಅದು ಹುಟ್ಟಿ ಬರುವುದು. ಹಲಸಿನಕಾಯಿ ಕಟ್ ಮಾಡುವಂತದ್ದು ಇದೆ ನೋಡಿ, ಬಹಳ ಚೆನ್ನಾಗಿ ಆಗುತ್ತೆ. ಹಲಸಿನಕಾಯಿ ಕಟ್ ಮಾಡೋದು ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಈಗ ನಾವು ಎಲ್ಲರೂ ಹಲಸಿನಕಾಯಿ ವ್ಯಾಲ್ಯೂಡೇಷನ್ ಮಾಡ್ತಾ ಹಪ್ಪಳಗಳು ಮಾಡೋದು, ಚಿಪ್ಸ್ ಮಾಡುವವರಿಗೆಲ್ಲ ಇದು ಅತ್ಯಂತ ಉಪಕಾರವಾದಂತಹ ಒಂದು